ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಉತ್ತಮ್ ಪ್ರಾಪರ್ಟೀಸ್. ಸ್ನೇಹಿತರೆ, ನಾನು ಇವತ್ತೊಂದು ಒಳ್ಳೆ ಜಮೀನ್ ಹತ್ರ ಬಂದಿದ್ದೀನಿ. ಈ ಜಮೀನು ಬಂದು 6 ಎಕರೆ ಇರುವಂಥ ಒಂದು ಖಾಲಿ ಜಮೀನು. ಈ ಜಮೀನಿಗೆ ದಾರಿದೇನು ಸಮಸ್ಯೆ ಇಲ್ಲ. ನೀವು ನಕಾಶೆ ರೋಡ್ ಮುಖಾಂತರ ಈ ಜಮೀನಿಗೆ ಬರಬೇಕಾಗುತ್ತೆ. ಇದು ತಾರ್ ರೋಡಿಂದ ತುಂಬ ಹತ್ರನೇ ಇದೆ. ದಾರಿದು ಫಸ್ಟ್ ಆಫ್ ಆಲ್ ಏನು ಸಮಸ್ಯೆನೇ ಇಲ್ಲ. ಆರಾಮಾಗಿ ನೀವು ತಾರ್ ರೋಡಿಂದ ನಕಾಶೆ ರೋಡ್ ಮುಖಾಂತರ ಬಂದು ನೀವು ಈ ಜಮೀನಿಗೆ ಸೇರ್ಕೋಬೋದು. ಈ ನಕಾಶೆ ರೋಡ್ ಬಂದು ಸ್ನೇಹಿತರೆ ಮಣ್ಣಿನ ರೋಡು. ನೀವು ಆರಾಮಾಗಿ ಕಾರಲ್ಲಾಗಿ ಬೈಕಲ್ಲಾಗಿರ್ಬೋದು ಆರಾಮಾಗಿ ಬಂದು ಸೇರ್ಕೋಬೋದು. ದಾರಿದೇನು ಸಮಸ್ಯೆ ಇಲ್ಲ ಇಲ್ಲಿ. ಈ ಜಮೀನು ಬಂದು ಚಳ್ಳಕೆರೆಯಿಂದ 28 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ 230 ಕಿಲೋಮೀಟ್ರ್ ಆಗುತ್ತೆ. ಇದು ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು, ತಳಕು ಹೋಬಳಿಗೆ ಬರುವಂಥ ಒಂದು ಖಾಲಿ ಜಮೀನು. ಬನ್ನಿ ಸ್ನೇಹಿತರೆ, ಇದು ಜಮೀನು ಹೇಗಿದೆ ಅಂತ ನಾವು ಮೊದಲನೇದಾಗಿ ನೋಡೋಣ. ನೀವಿಲ್ಲಿ ನೋಡ್ತಾ ಇದ್ದೀರಲ್ವ, ಇದು ಟೋಟಲ್ ಆಗಿ 6 ಎಕರೆ ಇರುವಂಥ ಒಂದು ಖಾಲಿ ಜಮೀನು. ಇದರಲ್ಲಿ 2 ಇಸ್ಸಾ ನಂಬರ್ ಬರುತ್ತೆ ಸ್ನೇಹಿತರೆ. ಒಂದೇ ಸರ್ವೆ ನಂಬರ್ ಇದೆ, 2 ಇಸ್ಸಾ ನಂಬರ್ ಬರುತ್ತೆ. ಮೊದಲೇ ಇಸ್ಸಾ ನಂಬರ್ ಬಂದು 4 ಎಕರೆ ಇದೆ, ಎರಡನೇದರಲ್ಲಿ 2 ಎಕರೆ ಬರುತ್ತೆ ಸ್ನೇಹಿತರೆ. ಟೋಟಲ್ ಆಗಿ 6 ಎಕರೆ ಇದೆ, ಒಂದೇ ಸರ್ವೆ ನಂಬರು, 2 ಇಸ್ಸಾ ನಂಬರ್ ಸ್ನೇಹಿತರೆ. ಜಮೀನು ತುಂಬ ಚೆನ್ನಾಗಿದೆ. ಇದು ಪ್ಯೂರ್ ರೆಡ್ ಸಾಯಿಲ್ ಇರುವಂಥ ಒಂದು ಖಾಲಿ ಜಮೀನು. ಈ ಜಮೀನಿನ ಅಕ್ಕಪಕ್ಕ ಸುಮಾರು ನೀರಾವರಿ ತೋಟಗಳು ಇದ್ದಾವೆ. ಜಮೀನು ತುಂಬ ಚೆನ್ನಾಗಿದೆ. ಇದರಲ್ಲಿ ನೀವು ಯಾವ ಥರ ಬೆಳೆ ಬೇಕಾದರೂ ನೀವು ಬೆಳಿಬೋದು. ಇದು ನಕಾಶೆ ರೋಡ್ ಫೇಸಿಂಗು ಜಾಸ್ತಿನೇ ಇದೆ ಸ್ನೇಹಿತರೆ. ನಿಮಗೆ ಜಮೀನು ರೆಕ್ಟ್ಯಾಂಗಲ್ ಶೇಪ್ ಬರುತ್ತೆ. ಜಮೀನಿನ ಉದ್ದ ಮತ್ತು ಅಗಲ ಎರಡೂ ಜಾಸ್ತಿನೇ ಬರುತ್ತೆ. ಉದ್ದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಅಗಲ ಸ್ವಲ್ಪ ಕಡಿಮೆ ಬರುತ್ತೆ. ಈ ಜಮೀನಿನ ಅಗಲ ನಿಮಗೆ ನಕಾಶೆ ರೋಡ್ ಫೇಸಿಂಗ್ ಅರೌಂಡ್ ಒಂದು 200 ಫೀಟು ಬರುತ್ತೆ ಸ್ನೇಹಿತರೆ. ಜಮೀನು ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ರೆ ನೋಡ್ರಿ ನೀವು ಎಷ್ಟು ಚೆನ್ನಾಗಿದೆ. ಇದು ಪ್ಯೂರ್ ರೆಡ್ ಸಾಯಿಲು ಸ್ನೇಹಿತರೆ. ನೀವು ಇದರಲ್ಲಿ ಏನಾದರೂ ಒಂದು ಬೋರ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಕೃಷಿ ತೋಟನ ನಾವು ಇಲ್ಲಿ ಕಟ್ಬೋದು. ಇದು ಖಾಲಿ ಜಮೀನು ಆಗಿರೋದ್ರಿಂದ ನೀವು ಬೋರಿನ ವ್ಯವಸ್ಥೆ ಮತ್ತು ಕರೆಂಟಿನ ವ್ಯವಸ್ಥೆ ಮಾಡ್ಕೋಬೇಕು ಸ್ನೇಹಿತರೆ. ನೀವು ಬೋರ್ ಹಾಕ್ಸಿದ್ರೆ 100% ಇಲ್ಲಿ ನೀರು ಬೀಳುತ್ತೆ. ಯಾಕಂದರೆ ಇಲ್ಲಿ ಸರೌಂಡಿಂಗ್ ಏರಿಯಾ ಒಳ್ಳೆ ವಾಟರ್ ಬೆಲ್ಟ್ ಇದೆ ಇರೋವಂಥ ಏರಿಯಾ ಸ್ನೇಹಿತರೆ. ಇದು ವೇದಾವತಿ ನದಿ ತುಂಬ ಹತ್ರನೇ ಇದೆ. ಹಾಗೆ ಕೆರೆ ಕಟ್ಟೆಗಳು ಜಾಸ್ತಿನೇ ಇದ್ದಾವೆ ಇಲ್ಲಿ. ಫ್ಯೂಚರಲ್ಲಿ ಈ ಏರಿಯಾದಲ್ಲಿ ನೀರಿನ ಸಮಸ್ಯೆ ಬರೋದು ತೀರಾ ಕಡಿಮೆ ಸ್ನೇಹಿತರೆ. ಒಳ್ಳೆ ಜಮೀನಿದು. ನೀವು ಬೋರ್ ಹಾಕ್ಸ್ಕೊಂಡು ಒಂದು ಕರೆಂಟಿನ ವ್ಯವಸ್ಥೆ ಮಾಡಿಕೊಂಡು ಈ ಜಮೀನಿಗೆ ಒಂದು ತಂತಿ ಬೇಲಿ ವ್ಯವಸ್ಥೆ ಮಾಡಿಕೊಂಡ್ರೆ ಜಮೀನು ತುಂಬ ಚೆನ್ನಾಗಿರುತ್ತೆ. ಇದು ಫಾರ್ಮ್ ಹೌಸ್ ಮಾಡಲಿಕ್ಕಾಗಿರ್ಬೋದು, ಒಂದು ಒಳ್ಳೆಯ ಕೃಷಿ ತೋಟ ಅಂದರೆ ಒಂದು ಅಗ್ರಿಕಲ್ಚರ್ ಮಾಡಲಿಕ್ಕಾಗಿರ್ಬೋದು, ಇನ್ವೆಸ್ಟ್ಮೆಂಟ್ ಪರ್ಪಸ್ಗಾದ್ರೂ ಈ ಜಮೀನನ್ನ ನೀವು ತೊಗೋಬೋದು ಸ್ನೇಹಿತರೆ. ಒಳ್ಳೆ ಜಮೀನಿದು. ಫ್ಯೂಚರಲ್ಲಿ ಒಳ್ಳೆ ಡಿಮ್ಯಾಂಡ್ ಇರುವಂಥ ಏರಿಯಾ. ನೀವು ಯಾವ ಥರ ಬೆಳೆ ಬೆಳೆದ್ರು ಬರುವಂಥ ಭೂಮಿ ಸ್ನೇಹಿತರೆ. ತುಂಬ ಫಲವತ್ತಾಗಿರ್ತಕ್ಕಂಥ ಭೂಮಿ. ನೀವೇನಾದರೂ ಶಾರ್ಟ್ ಟರ್ಮ್ ಕ್ರಾಪ್ ಪ್ಲಾನ್ ಮಾಡ್ತೀವಿ ಅಂದ್ರೂ ಚೆನ್ನಾಗಿ ಬರುತ್ತೆ. ಕಮರ್ಷಿಯಲ್ ಕ್ರಾಪು ನೀವು ನಿಮ್ಗೆ ಇಷ್ಟ ಬಂದಿರೋ ಕ್ರಾಪ್ನು ಬೆಳಿತೀವಿ ಅಂದ್ರೂ ಈ ಭೂಮಿ ಮಾಡಿಸಿದ್ದು ಜಮೀನು ಸ್ನೇಹಿತರೆ. ಇದು ಜಮೀನು ಮಾತ್ರ ತುಂಬ ಚೆನ್ನಾಗಿದೆ. ಇದು ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ರೋಡ್ ಕನೆಕ್ಟಿವಿಟಿನೂ ತುಂಬ ಚೆನ್ನಾಗಿದೆ, ಅಂದರೆ ದಾರಿದು ಏನು ಸಮಸ್ಯೆ ಇಲ್ಲ. ಈ ಜಮೀನಿನ ಪ್ರೈಸ್ ಬಂದು ಸ್ನೇಹಿತರೆ ಒಂದು ಎಕರೆಗೆ 18 ಲಕ್ಷ ಹೇಳ್ತಿದ್ದಾರೆ ಸ್ನೇಹಿತರೆ. 17 ಲಕ್ಷಕ್ಕೆ ಫೈನಲ್ ಬಿಡ್ತೀವಿ ಅಂತ ಓನರ್ ಹೇಳಿದ್ದಾರೆ. ವ್ಯಾಪಾರಕ್ಕೆ ಕುತ್ಕೊಂಡಾಗ ಏನಾದರೂ ಸ್ವಲ್ಪ ನೆಗೋಷಿಯಬಲ್ ಆದರೂ ಆಗ್ಬೋದು. 17ಗಿಂತ ಒಳಗಡೆ ಬಂದರೂ ಬರಬಹುದು. ಬಟ್ ನಮಗೆ ಅವ್ರು ಹೇಳಿರೋದು 17 ಲಕ್ಷ ಫಿಕ್ಸ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ವ್ಯಾಪಾರಕ್ಕೆ ಕುತ್ಕೊಂಡಾಗ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅವರೆಷ್ಟು ನೆಗೋಷಿಯಬಲ್ ಮಾಡ್ತಾರೆ ಅಂತ. ಬಟ್ ಸದ್ಯಕ್ಕೆ ನಮಗೆ ಅವ್ರು ಹೇಳಿರೋ ಪ್ರೈಸ್ ಬಂದು 17 ಲಕ್ಷ ಫೈನಲ್ ಪ್ರೈಸು ಸ್ನೇಹಿತರೆ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಬಂಧು ಬಳಗದಲ್ಲಿ ಯಾರಾದರೂ ಜಮೀನನ್ನು ತಗೋಬೇಕು ಅಥವಾ ಜಮೀನನ್ನು ಮಾರಬೇಕು ಅನ್ನೋ ಒಂದು ಪ್ಲ್ಯಾನಲ್ಲಿದ್ದರೆ ನನಗೆ ಇನ್ಫಾರ್ಮ್ ಮಾಡಿ ಸ್ನೇಹಿತರೆ. ಇದು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ
ಯಾರೆಲ್ಲ ಈ ವಿಡಿಯೋನ ಹೊಸ್ದಾಗಿ ನೋಡ್ತಿದ್ರಾ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.